ಭೀಮನ ಅಮಾವಾಸ್ಯೆ ದಿನ ವಿಜಯಲಕ್ಷ್ಮಿ ಸ್ಪೆಷಲ್ ಪೂಜೆ ಮಾಡಿಸಿ ದರ್ಶನ್ಗೆ ಬನಶಂಕರಿ ದೇವಿಯ ಪ್ರಸಾದವನ್ನ ಕೊಟ್ಟು ಕಣ್ಣೀರಿಟ್ಟಿದ್ದಾರೆ. ಏನಕ್ಕೆ ಯಾವ ವಿಚಾರಕ್ಕೆ ಕಣ್ಣೀರಿಟ್ಟಿದ್ದಾರೆ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಸೇರಿ ತಿಂಗಳುಗಳೇ ಕಳೆದು ಹೋಗಿದೆ. ಪತಿ ದರ್ಶನ್ನನ್ನ ಹೊರತರತು ವಿಜಯಲಕ್ಷ್ಮಿ ಕೂಡ ಕಾನೂನು ಹೋರಾಟ ಮಾಡುತ್ತಿದ್ದಾರೆ. ಇದೀಗ ಗಂಡನಿಗಾಗಿ ದೇವರ ಮೊರೆ ಕೂಡ ಹೋಗಿದ್ದಾರೆ. ನಟ ದರ್ಶನ್ ಜೈಲು ಸೇರಿದ ಬಳಿಕ ತೂಗುದೀಪ್ ಕುಟುಂಬ ನೊಂದಿದೆ. ದರ್ಶನ್ ಬಿಡುಗಡೆಗಾಗಿ ದೇವರ ಮೊರೆ ಹೋಗಿರುವ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಭೀಮನ ಅಮಾವಾಸ್ಯೆ ಹಿನ್ನೆಲೆ ಗಂಡನಿಗಾಗಿ ಬನಶಂಕರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದ ವಿಜಯಲಕ್ಷ್ಮಿ ಇಂದು ಜೈಲಿಗೆ ಭೇಟಿ ನೀಡಿ ಗಂಡನಿಗೆ ಪ್ರಸಾದ ಕೊಟ್ಟಿದ್ದಲ್ಲದೆ ಕಣ್ಣೀರನ್ನ ಹಾಕಿದ್ದಾರೆ ವೀಕ್ಷಕರ. ಕಳೆದ ವರ್ಷ ಭೀಮನ ಅಮಾವಾಸ್ಯೆ ದಿನ ತನ್ನ ಪತಿಯ ದರ್ಶನ್ ಅವರಿಗೆ ಕಾಲಿನ ಪಾದಪೂಜೆ ಮಾಡಿ ಒಂದು ಸ್ಪೆಷಲ್ ಆದ ಒಂದು ಸನ್ನಿವೇಶವನ್ನು ನೆನಪು ಮಾಡಿಕೊಂಡು ಇವತ್ತು ಕಣ್ಣೀರನ್ನ ಇಟ್ಟಿದ್ದಾರೆ. ಆಗಸ್ಟ್ 4ರಂದು ಭೀಮನ ಅಮಾವಾಸ್ಯೆ ಇದ್ದ ಹಿನ್ನೆಲೆಯಲ್ಲಿ ಗಂಡನಿಗಾಗಿ ವಿಜಯಲಕ್ಷ್ಮಿ ಅವರು ಬೆಂಗಳೂರಿನ ಬನಶಂಕರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದರು. ಈ ವೇಳೆ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ವಿಜಯಲಕ್ಷ್ಮಿ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೂ ಭೇಟಿ ನೀಡಿದ್ರು. ನವ ಚಂಡಿಕಾ ಹೋಮ ಕೂಡ ಮಾಡಿಸಿದ್ರು. ಪತಿಯನ್ನ ಹೊರಗೆ ತರಲು ವಿಜಯಲಕ್ಷ್ಮಿ ಶಕ್ತಿ ದೇವತೆಯ ಮೊರೆ ಹೋಗ್ತಾ ಇದ್ದಾರೆ. ನಿನ್ನೆ ಬನಶಂಕರಿಗೆ ಪೂಜೆ ಮಾಡಿಸಿದ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಪತಿಯನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಇಬ್ಬರು ಆಗಮಿಸಿದರು. ದರ್ಶನ್ ಭೇಟಿಯಾದ ವೇಳೆ ವಿಜಯಲಕ್ಷ್ಮಿ ಪತಿಗೆ ಬನಶಂಕರಿ ದೇವಿ ಪ್ರಸಾದವನ್ನ ನೀಡಿದ್ದಾರೆ. ಪ್ರಸಾದದ ಜೊತೆ ಹಣ್ಣುಗಳನ್ನ ನೀಡಿ ಕೆಲಕಾಲ ಮಾತುಕತೆ ನಡೆಸಿ ಕಣ್ಣೀರನ್ನ ಇಟ್ಟಿ ವಾಪಸ್ ಬಂದಿದ್ದಾರೆ ವೀಕ್ಷಕರ. ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏಕೆಂದರೆ ಗಂಡನ ಪಾದೆ ಪೂಜೆ ಮಾಡುತ್ತಿದ್ದ ಒಂದು ಸನ್ನಿವೇಶವನ್ನು ನೆನೆದುಕೊಂಡು ಈ ವರ್ಷ ಭೀಮನ ಅಮಾವಾಸ್ಯೆಯ ದಿನ ಕಣ್ಣೀರನ್ನ ಇಟ್ಟಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಇದು ಎಂತಹ ಒಂದು ವಿಪರ್ಯಾಸ ಅಲ್ವಾ, ನಿಜಕ್ಕೂ ಎಂತಹ ಒಂದು ಹೆಣ್ಣಿಗೂ ಕೂಡ ಬೇಸರ ತರುವಂತಹ ಒಂದು ವಿಚಾರ. ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾನೆ. ಥ್ಯಾಂಕ್ ಯು.